ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪರ್ತಲ್ಲಿ ದೀಪಾವಳಿ ಮೇಳ ನಡೀತಿದೆ, ಬನ್ನಿ ಹೋಗಿ ನೋಡ್ಕೊಂಡು ಬರೋಣ. ನನ್ನ ಜೊತೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಬರ್ತಿದ್ದಾರೆ, ಇಬ್ರು ಹೋಗ್ತಿದೀವಿ. ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ನಾವಿವಾಗ ದೀಪಾವಳಿ ಮೇಳ ನಡೆಯೋ ಜಾಗದಲ್ಲಿ ಬಂದಿದೀವಿ. ನೋಡಿ ಎಷ್ಟೊಂದು ಇಂಡಿಯನ್ಸ್ ಇದ್ದಾರೆ. ಇವತ್ತೇ ನಾವು ಇಷ್ಟೊಂದು ಇಂಡಿಯನ್ಸ್ನ ನೋಡಿದ್ ನಾನಿಲ್ಲಿ. ಆಕ್ಚುಲಿ ಇನ್ನೂ ತುಂಬಾ ಜನ ಇದ್ದಾರಂತೆ, ನಾನು ನೋಡಿಲ್ಲ. ಎಲ್ಲ ಸ್ಟಾಲ್ಸ್ ಎಲ್ಲ ಇದೆ, ಇಂಡಿಯನ್ ಫುಡ್ಸ್, ಸ್ಟ್ರೀಟ್ ಫುಡ್ ಎಲ್ಲ ಸಿಗುತ್ತೆ. ಆಟ ಆಡೋದಿದ್ದಾವೆ, ಎಕ್ಸಿಬಿಷನ್ ಇತ್ತು, ಶಾಪ್ಸ್ ಇತ್ತು. ಪರ್ತಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ತರ ಇಂಡಿಯನ್ ಫೆಸ್ಟಿವಲ್ ಇವೆಂಟ್ಸ್ ಎಲ್ಲ ಮಾಡೋದನ್ನ ನೋಡ್ತಿರೋದು ನಾನು. ಇಲ್ಲಿಗೆ ಬಂದು ಆಲ್ಮೋಸ್ಟ್ 6 months ಆಯ್ತು, ಬಟ್ ಒಂದ್ ದಿವಸನೂ ನಾನು ಇಷ್ಟೊಂದು ಜನ ನೋಡೇ ಇಲ್ಲ. ಎಸ್ಪೆಷಲಿ ಇಂಡಿಯನ್ಸ್ ನ ಹೆವಿ ಕ್ರೌಡ್ ಇದೆ ಇವತ್ತು. ಎಷ್ಟೊಂದು ಜನ ಇದ್ದಾರೆ ನೋಡಿ. ಫಸ್ಟ್ ಟೈಮ್ ನಾನು ಈ ತರ ದೊಡ್ಡ ಇಂಡಿಯನ್ ಇವೆಂಟ್ ನೋಡ್ತಿರೋದು. ಲಾಸ್ಟ್ ಟೈಮ್ ನಾನು ನೋಡಿದ್ದು ಅಂದ್ರೆ ಯುಗಾದಿ ಹಬ್ಬ ಕನ್ನಡ ಕಮ್ಯುನಿಟಿ ಅವ್ರು ಮಾಡಿದ್ದು. ಬಟ್ ಅಲ್ಲಿ ಅಲ್ಲೂ ತುಂಬಾ ಒಂದು 500-600 ಮೆಂಬರ್ಸ್ ಗ್ಯಾದರ್ ಆಗಿದ್ರು. ಬಟ್ ಇಲ್ಲಿ ನೀವು ನೋಡ್ಬೋದು ತುಂಬಾ 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 ಜನಗಳಿದ್ದಾರೆ. ತುಂಬಾ ಸ್ಟಾಲ್ಸ್ ಗಳು ಹಾಕಿದ್ದಾರೆ. ಇಟ್ಸ್ ಗುಡ್. ನಾನು ನೋಡ್ತೀನಿ. ಶೂಟ್ ಮಾಡ್ತಾನ ಅವ್ರ ಅಪ್ಪಂಗೆ ಅಲ್ಲಿ. ನೀನು ಆಟ ಆಡೋದು. ನಾನಾ ಆಗ್ತಿದ್ದೇನೆ ಹೋದ್ರೆ ಚಿಕ್ಕ ಉದ್ದಾರ ಆಗಲ್ಲ. ಉದ್ದ ಆಗ್ತೀನಿ. ನಾನು ಉದ್ದ ಆಗ್ತೀನಿ. ನೀನು ಚಾಲೆಂಜ್ ಕೊಡ್ತೀನಿ ನಿನ್ಗೆ. ಆ ಹುಡುಗನ್ ಸರ ಪಲ್ಟಿ ಹೊಡಿಬೇಕು ಅಲ್ಲಿ. ಆ ಎಲ್ಲೋ ಶರ್ಟ್ ಹುಡುಗನ ಕನ್ನಡಕ ಹಾಕಿಲ್ಲ ಅಂದ್ರೂ ಕಾಣಿಸುತ್ತೆ. ನಾನು ನಿನಗೆ ಕಾಣಿಸುತ್ತೆ ಇಲ್ವಾ ಅಂತ ಹೇಳಿದ್ದು. ಪಲ್ಟಿ ಹೊಡಿ. One hour later. ಪಾಪ ಕೈ ನೋವು ಬಂದ್ಬಿಟ್ಟಿದೆ. ಕೈ ನೋವು ಬಂತಾ? ಒಂದೇ ಒಂದ್ ಮಾಡೋದಿಕ್ಕೆ ನಾವು ಎವ್ರಿ ಟೈಮ್ ಏನಾದ್ರೂ ಇವೆಂಟ್ಸ್ ಹೋದ್ರೇನು ಎಲ್ಲಿಗೆ ಹೋಗ್ಲಿ ಎಲ್ಲದಕ್ಕೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ತೀವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಮಾಡ್ತೀವಿ. ಲಾಸ್ಟ್ ಇನ್ನೇನ್ ಕ್ಲೋಸಿಂಗ್ ಟೈಮ್ ಅಲ್ಲಿ ಹಂಗೆ ಹೋಗೋದು ನಾವು. ಬಟ್ ಎಂಜಾಯ್ ಮಾಡ್ತೀವಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಹಿಮ್. ಏನಿತ್ತ ಈ ಇವೆಂಟ್ ಇದೆ ಅಂತ ಗೊತ್ತಿತ್ತು. ಎಷ್ಟು ದಿನದಿಂದ? ನೆನ್ನೆಯಿಂದ ಇಲ್ಲ, ಮಧ್ಯಾಹ್ನದಿಂದ. ಜಾಸ್ತಿ ಬರ್ತಾರೆ. ನಾವೇ ಕ್ಲೀನ್ ಕಲ್ಲ ಇಲ್ವಲ್ಲ ಇಲ್ಲಿ, ಕಲ್ಲಲ್ಲಿ ಹೊಡಿಯಕ್ಕೆ ಮಜಾ ಮಾಡ್ತಿದ್ದಾರೆ ಮಕ್ಕಳಂತೂ. ನನ್ಗೆ ಒಂಥರ ಇಂಡಿಯಾದಲ್ಲಿರೋ ಫೀಲ್ ಬರ್ತಾ ಇದೆ ಇಲ್ಲಿ. ಅಂದ್ರು ಏನ್ ಗೊತ್ತಾ, ಕೇಳು ಏನು ಅಂತ. ಈ ತರ ಫೆಸ್ಟಿವಲ್ ಇದ್ರಲ್ಲಿ ಇರಕ್ಕೆ ಚೆನ್ನಾಗ್ ಅನ್ಸುತ್ತೆ ನನ್ಗೆ. ಬೇಜಾನ್ ಮಿಸ್ ಮಾಡ್ಕೊತಿದ್ದೆ. ಅಳು ಬರ್ತಿದೆ ನನ್ಗೆ, ಅಳು. ಇವಾಗ ಫೈರ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದ್ 1 minute ಒಳಗಡೆ. ಸೊ ನೋಡ್ಕೊಂಡ್ ಮನೆಗೆ ಹೊಡೋಗ್ಬಿಡೋಣ. ಫೈರ್ ವರ್ಕ್ಸ್ ಎಲ್ಲ ಮುಗೀತು. ಇವಾಗ ಹಿಂಗೆ ಫುಡ್ ಸ್ಟಾಲ್ಸ್ ನೋಡ್ಕೊಂಡು ಹೋಗೋಣ.
ಇಲ್ಲ ಹಂಗೆ ಮನೆಗೆ ಹೋಗೋಣ. ಸ್ವಲ್ಪ ದೊಡ್ಡದಾಗಿದೆ ಫುಡ್ ಸ್ಟಾಲ್. ಹಾ ಬೇಜಾನ್ ಇದಾವೆ. ಆದ್ರೂ ನನಗೆ ಕನ್ನಡ ಸಾಂಗ್ ಹಾಕ್ಲಿಲ್ಲ. ಗೈಸ್ ಎಷ್ಟು ಮೋಸ ಇದು, ದೀಪಾವಳಿ ಸೆಲೆಬ್ರೇಟ್ ಮಾಡ್ಕೊಂಡು ಒಂದ್ ಕನ್ನಡ ಸಾಂಗ್ ಹಾಕ್ಲಿಲ್ಲ ಇವರು. ಎಲ್ಲ ಮೋಸ ಕನ್ನಡ ಇದು. ಅಭಿಮಾನಿಗಳಿಂದ ನಮ್ಮನ್ನ ರೊಚ್ಚಿದ್ಬಿಟ್ರೆ ಬೇಡ ಬೇಕಾವೆಲ್ಲ. ಪಾನಿಪುರಿ ಮತ್ತೆ ಮಸಾಲಾ ಚಾಯ್ ಬಂದಿದೆ. ನಮ್ಮ ಹಸ್ಬೆಂಡ್ ರೆಡಿ ಆಗಿದ್ದಾರೆ ತಿನ್ನಕ್ಕೆ. ಫುಲ್ ಅವನಿಗೆ ತಡ್ಕೊಳಕ್ ಆಗ್ತಿಲ್ಲ ಪಾಪ. ಇವಾಗ ಮೋಮೋಸ್ ತಗೊಂಡ್ ಬಂದಿದ್ದಾನೆ, ತಿನ್ಬೇಕು. ತಿಂತಿದ್ದಾನೆ. ನೋಡಿ ಆಫ್ಟರ್ 7 o'clock ವೀಕ್ ಡೇಸ್ ಅಲ್ಲಿ ಪರ್ತಲ್ ನೋಡ್ತೀನಿ ಅಂದ್ರೆ 100 ಜನನು ಸಿಗಲ್ಲ. ಅಂತದ್ರಲ್ಲಿ ಅದು ಸಂಡೇ, ಇವತ್ತು ಸಂಡೇ ಎಲ್ಲ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಬಟ್ ಇವತ್ತು ಯಾರು ಮನೆಗೆ ಹೋಗ್ಲಿಲ್ಲ. ಇನ್ನು 9 ಗಂಟೆ ಆಗಿದೆ ಟೈಮು. 9 ಗಂಟೆಗೆ ಇವೆಂಟ್ ಕ್ಲೋಸ್ ಆಗ್ಬೇಕಾಗಿತ್ತು. ಇನ್ನು ಅವ್ರು ಕ್ಲೋಸ್ ಮಾಡೋ ಮೂಡಲ್ಲೂ ಇಲ್ಲ, ಇವ್ರ ಮನೆಗೂ ಮೂಡಲ್ಲೂ ಇಲ್ಲ. ಎಲ್ಲ ಫುಲ್ ಜಾಲಿ ಮಾಡ್ತಿದ್ದಾರೆ. ನಾವು ಹೋಗಿಲ್ಲ. ನೀವ್ ಯಾಕೆ ಹೋಗಿಲ್ಲ? ನಮ್ಮ ಮನೆ ಪಕ್ಕದಲ್ಲೇ ಹಿಂಗ್ ಉಳ್ಕೊಂಡು ಎಲ್ಲ ಕೂತಿರ್ತೀವಿ. ಇವಾಗ ಇವೆಂಟ್ ಎಲ್ಲ ಮುಗೀತು. ನಾವು ಚೆನ್ನಾಗಿ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಮನೆಗೆ ಹೊರಡ್ತಿದೀವಿ. ಎಲ್ಲ ಚೆನ್ನಾಗಿತ್ತು ಇವೆಂಟ್. ಬಟ್ ಓನ್ಲಿ ಮಿಸ್ಸಿಂಗ್ ಇಸ್, ನನ್ಗಂತೂ ಮೇಜರ್ ಮಿಸ್ಸಿಂಗ್ ಅಂತ ಅಂದ್ರೆ ಇಂಡಿಯಾ. ನನಗೆ ಇಂಡಿಯಾ ತುಂಬಾ ಮಿಸ್ ಮಾಡ್ಕೊತಿದ್ವಿ ಅಂತ ಅನ್ಸುತ್ತೆ ಇಲ್ಲಿಗೆ ಬಂದ್ಮೇಲಿಂದ. ಅಲ್ಲೆಲ್ಲ ಹಬ್ಬ ಸೆಲೆಬ್ರೇಟ್ ಮಾಡೋದು ವೈಬೈಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲೆಲ್ಲ ಆ ಥರ ಎಲ್ಲ ಮಾಡಕ್ ಸಿಗಲ್ಲ. ಬಟ್ ಸ್ಟಿಲ್ ಇರೋದ್ರಲ್ಲಿ ಖುಷಿ ಪಡ್ಬೇಕು ಹಂಗೆ ಚೆನ್ನಾಗಿತ್ತು ಏನೋ. ಓಕೆ, ಇಲ್ಲಿಗೆ ನಾನು ನನ್ನ ಬ್ಲಾಗ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನನಗೆ ಸ್ಟಡಿ ಆಗ್ತಿದೆ ಅನ್ಸುತ್ತೆ. ಮನೆಗೆ ಹೊರಡ್ತೀವಿ. ಇಲ್ಲಿ ನನ್ನ ಬ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.